ಫಸ್ಟ್ ಟೈಮು US ಅಲ್ಲಿ ಕನ್ನಡ ಮೂವೀಸ್ ಇಷ್ಟು ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದ್ದು ಸೂಪರ್ ಹಿಟ್ ಮೂವಿ ಅಂತ ಹೇಳಲ್ಲ, ಒಟ್ನಲ್ಲಿ ಚೆನ್ನಾಗಿದೆ ಮೂವಿ. ನೋಡ್ಬೋದು. ನಿನ್ಗೋಸ್ಕರ ನಾನು 1000 ಸತಿ ಸತ್ತಿದ್ದೀನಿ, ನನ್ಗೋಸ್ಕರ ನೀನ್ ಒಂದ್ಸಲ ಬದುಕು ಅಂತ ನನ್ಗೆ ಅವಾಗ ಫುಲ್ ಎದ್ಬಿಟ್ಟಿತ್ತು. ಆಸ್ ಎ ಸ್ಟೋರಿ ನೋಡಕ್ ಹೋಗ್ತೀನಿ ಅಂದ್ರೆ ನೀನ್ ಡಿಸಪಾಯಿಂಟ್ ಆಗಿ ಆಚೆ ಬರ್ತೀಯ. ಓವರ್ ಆಲ್ ಆಗಿ ನಯನತಾರ ತಲೆಯಲ್ಲಿ ಎಷ್ಟು ಫಿಕ್ಸ್ಡ್ ಆಗಿ ಕುತ್ಕೊಂಡ್ ಬಿಟ್ಟಿದ್ದಾಳೆ ಅಂತ. ಆಸ್ ಎ ಎಮೋಷನ್, ನಿಮ್ ಎಮೋಷನ್ ನೀವು ಅರ್ಥ ಮಾಡ್ಕೋತೀರಾ ಅಂದ್ರೆ ಆ ಮೂವಿ ನೋಡಿ. ಯಶ್ಗೋಸ್ಕರನೇ ಬಂದಿದ್ದು, ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಆಗಿದೆ ಅಂತ. ಕ್ಲೋಸಿಂಗ್ ಕೊಟ್ರಲ್ಲ, ಅದು ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಓಕೇಶ್ ಅಂತ ಅನ್ಸ್ತು, ತುಂಬಾ ವೈಲೆನ್ಸ್ ಅಂತ ಅನ್ಸ್ಬಿಡ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ನಿಮ್ಮ ಚಂದನ ಅಮೆರಿಕಾಯಿಂದ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಯೂಶಲಿ ಅಮೆರಿಕನ್ ಲೈಫ್ ಸ್ಟೈಲ್, ಟ್ರಾವೆಲ್, ಫುಡ್ ಎಲ್ಲ ವಿಡಿಯೋಸು ಮಾಡ್ತೀವಿ ನಾವು. ಎಸ್ಪೆಷಲಿ ನಮ್ಮ ಕನ್ನಡಿಗರು ಅಮೆರಿಕಾದಲ್ಲಿ ಲೈಫ್ನ ಹೆಂಗ್ ಲೀಡ್ ಮಾಡ್ತಾ ಇರ್ತೀವಿ ಅಂತ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ. ಸೊ ನಮ್ಮ ವಿಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿಂದು ವಿಡಿಯೋ ಅಂತೂ ತುಂಬಾನೇ ಸ್ಪೆಷಲ್, ಯಾಕಂದ್ರೆ ಎಲ್ಲ ನಮ್ಮ ಕನ್ನಡಿಗರಿಗೂ ಹೆಮ್ಮೆ. ನಮ್ಮ ರಾಯ ಬರ್ತಾ ಇದ್ದಾರೆ ಆನ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಅಲ್ಲಿ. ಸೊ ಅಮೆರಿಕಾದಲ್ಲೂ ಎಲ್ಲಾ ಕಡೆ ಟಾಕ್ ಸಿಗದೆ ಹವಾ. ಸೊ ನಮಗೆ ಫ್ಯಾನ್ ಶೋ ಅಂದ್ರೆ ಪ್ರೀಮಿಯರ್ ಶೋ ಮಿಸ್ ಆಯ್ತು, 3 o'clock ಇತ್ತು. ಸೊ ಇಂಡಿಯಾದಲ್ಲಿ ಹೆಂಗೆ 2:30 ರಿಲೀಸ್ ಆಗುತ್ತೆ, ಸೊ ಇಲ್ಲೂ ಅಮೆರಿಕಾದಲ್ಲೂ 3 o'clock ರಿಲೀಸ್ ಮಾಡಿದ್ರು. ಸೊ ನಾವು ಅದಕ್ಕೆ ಹೋಗೋಕ್ಕಾಗ್ಲಿಲ್ಲ. ಸೊ 6 o'clock ಶೋಗೆ ಬುಕ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 40 to 45 minutes ತೋರಿಸ್ತಾ ಇದೆ. ಸೊ ನೋಡ್ಬೇಕು, ಟ್ರಾಫಿಕ್ ಬೇರೆ ತುಂಬಾ ಜಾಸ್ತಿ ಇದೆ, ಯಾಕಂದ್ರೆ ಪೀಕ್ ಅವರ್ಸ್ ಅಲ್ವಾ ಇದು. ಸೊ ಎಲ್ಲರೂ ಆಫೀಸ್ ಇಂದ ಮನೆಗೆ ರಿಟರ್ನ್ ಆಗ್ತಾ ಇರ್ತಾರೆ. ಸೊ ನಾವು ಟಾಕ್ಸಿಕ್ ನ ನೋಡೋದಕ್ಕೆ ಥಿಯೇಟರ್ಗೆ ಹೋಗ್ತಾ ಇದೀವಿ. ಸೊ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಏನು ಅಂತ ನೋಡೋಣ ಬನ್ನಿ. ಗೈಸ್, ಟ್ರಾಫಿಕ್ ನೋಡಿ ಎಷ್ಟಿದೆ ಅಂತ. ನಾವು ಮನೆ ಬಿಟ್ಟಾಗ ರೀಚ್ ಆಗ್ತೀವಿ ಬೇಗ ಅಂತ ತೋರಿಸ್ತಾ ಇತ್ತು, ಬಟ್ ಇವಾಗ 6 o'clock ಶೋ ಇರೋದು. ನೋಡಿದ್ರೆ ಅರೈವಲ್ 6 ಅಂತಾನೆ ತೋರಿಸ್ತಾ ಇದೆ. ಹೋಗ್ತೀವಾ? ಫಿಲಮ್ ಸ್ಟಾರ್ಟ್ ಆಗೋಷ್ಟಲ್ಲ ಅಟ್ಲೀಸ್ಟ್. ಇಲ್ಲಿ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಒಂದು 15 minutes 10 minutes ಲೇಟ್ ಆಗಿ ಅಡ್ವರ್ಟೈಸ್ ಆಗ್ತಾ ಇರ್ತಾರೆ. ಆಡ್ಸ್ ಎಲ್ಲ ಆಗಿ. ಸೊ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ದು ಶಾರ್ಪ್ 6 o'clock ಶೋ ಇರೋದು. ಬಟ್ ಇಲ್ಲೂ ಅರೈವಲ್ಲು 6 ಅಂತ ತೋರಿಸ್ತಾ ಇದೆ. ನೋಡೋಣ ಗೈಸ್, ಫುಲ್ ಟ್ರಾಫಿಕ್ ಜಾಸ್ತಿ ಅಡ್ವರ್ಟೈಸ್ ಆಗ್ಲಿ ಅಂತ ಹಂಗ ಜಾಸ್ತಿ ಕೊಡ್ತಾ ಇರ್ಲಿ ಎಲ್ಲರೂ ಅಂತ. ನೋಡಿ ಇಲ್ಲಿ ಫುಲ್ ರೆಡ್ ಇದೆ, ಫುಲ್ ರೆಡ್ ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಪೀಕ್ ಅವರ್ಸ್ ಅಲ್ವಾ, ಅದಕ್ಕೆ ನೋಡೋಣ ರೀಚ್ ಆಗ್ತೀವಾ ಇಲ್ವಾ ಅಂತ. ಗೈಸ್, ಟೈಮ್ ಇವಾಗ 5:58, 6 o'clock ಸ್ಟಾರ್ಟ್ ಆಗುತ್ತೆ. ಇವಾಗ ಪಾರ್ಕಿಂಗ್ ಹತ್ರ ಬಂದ್ವಿ. ನೋಡ್ಬೇಕು, ಇವಾಗ ಫುಲ್ ಓಡ್ಕೊಂಡು ಹೋಗ್ಬೇಕು ಥಿಯೇಟರ್ ಒಳಗಡೆ. ಏನು ಫುಲ್ ಆಗ್ಬಿಟ್ಟಿದ್ಯಾ ಪಾರ್ಕಿಂಗ್ ಎಲ್ಲ? ನೋಡೋಣ ಗೈಸ್, ಇವಾಗ ಪಾರ್ಕಿಂಗ್ ಹುಡುಕ್ಬಿಟ್ಟು ಫಸ್ಟ್ ನಿಲ್ಲಿಸ್ಬಿಟ್ಟು ಓಡ್ಕೊಂಡು ಹೋಗ್ಬೇಕು. 6 o'clock ಮೂವಿ ಇರೋದು. ನೋಡಿದ್ರೆ ನಾವು ಹೋಗ್ತಾ ಇರೋದು 6:10 ಗೊತ್ತಿಲ್ಲ ಗೈಸ್ ರೀಚ್ ಆಗ್ತೀವೋ ಇಲ್ವೋ ಅಂತ. ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಮೋಸ್ಟ್ಲಿ ಮೂವಿ. ಇವಾಗ ನೋಡಬೇಕು, ಸ್ಟಾರ್ಟ್ ಆಗಿರ್ಬೇಕು ಅವಾಗಿರೋದು. ನಿಮಗೆ ಸ್ಟಾರ್ಟ್ ಏನಾಗಿರಲ್ಲ, ಬಸ್ ತಲೆ ಕೆಡ್ಸ್ಕೊಂಬಿಡ. ಸ್ಟಾರ್ಟ್ ಆಗಿದ್ರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡಕ್ ಹೇಳ್ತಿರ್ತಾನೆ ಫಸ್ಟು. ಸ್ಟಾರ್ಟ್ ಆಗ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಅದು ಏನೋ ಒಂಥರ ಮೂವಿಗೆ ಬೇಗ ಹೋಗ್ಬೇಕು. ಅದೊಂಥರ ಏನಂತಾರೆ, ಅಡ್ರಿನಲ್ ರಶ್, ತಡ್ಕೊಳಕ್ಕಾಗಲ್ಲ. ಲೇಟಾಗಿ ಏನಾದರೂ ಹೋಗ್ಬಿಟ್ರೆ ಏನೋ ಮಿಸ್ ಆಗಿಬಿಡುತ್ತೆ ಅಂತ. ನಾರ್ಮಲ್ ಆಗಿ ಯೂಟ್ಯೂಬ್ ಟ್ರೈಲರ್ ನೋಡಿದಾಗೆ ಅವಳಿಗೆ ವೈಲೆನ್ಸ್ ಜಾಸ್ತಿ ಇಷ್ಟ ಆಗಲ್ಲ, ಆದ್ರೂ ಬರ್ತೀನಿ ಎಷ್ಟು ಮೂವಿ ನೋಡ್ತೀನಿ ಅಂತ ಬಂದಿದ್ದು. ಫಸ್ಟ್ ಟೈಮು US ಅಲ್ಲಿ ಕನ್ನಡ ಮೂವೀಸ್ ಇಷ್ಟು ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದ್ದು, ಅದನ್ನ ನೋಡ್ತೀನಿ ಅಂತ ಬಂದಿದ್ದು. ಅವಳು ರಿವ್ಯೂ ಆಗಿದೆ, ಕೇಳೋಣ ಬನ್ನಿ ನೋಡೋಣ. ಯೂಶಲಿ ಏನ್ ಗೊತ್ತಾ ಗೈಸ್, ನಂಗೆ ಸ್ವಲ್ಪ ಈ ಡಮಾಲ್ ಡಿಮಿಲ್ ಅಂತ ಫೈಟಿಂಗು, ಸ್ವಲ್ಪ ವೈಲೆನ್ಸ್ ಆ ಥರ ಮೂವೀಸಿಗೆ ನಾನು ಯೂಶಲಿ ಎಗೇನೆಸ್ಟೆ. ಬಟ್ ಸ್ಟಿಲ್ ಟಾಕ್ಸಿಕ್ ಮಾತ್ರ ನೋಡಲೇಬೇಕು ಅಂತ ಬಂದೆ ನಾನು ಇವ್ರ ಜೊತೆ. ಯಾಕಂದರೆ ಯಶ್ಗೋಸ್ಕರ, ಲೈಕ್ ಟ್ರೈಲರ್ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಸೊ ಯಶ್ಗೋಸ್ಕರನೇ ಬಂದಿದ್ದು, ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಆಗಿದೆ ಅಂತ. ಆಮೇಲೆ ನಂಗೆ ತುಂಬ ಇಷ್ಟ ಆಗಿದ್ದು ಏನಂತ ಅಂದರೆ, ನಯನತಾರ ಮತ್ತು ಯಶ್ ಬಾಂಡಿಂಗ್ನ, ಅಂದರೆ ಸಿಸ್ಟರ್ ಆ್ಯಂಡ್ ಬ್ರದರ್ ಬಾಂಡಿಂಗ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನನಗೆ ಅದು ಮೇಯ್ನಾಗಿ ಇಷ್ಟ ಆಯಿತು. ಅದು ಡೈಲಾಗ್ಸ್ ಎಲ್ಲ 1-2 ಕಡೆ ಗೂಸ್ ಬಂಪ್ಸ್ ಬಂತು, ಮತ್ತೆ ಅಳು ಬಂತು. ನಾನು ಲಿಟ್ರಲಿ ಕುತ್ಕೊಂಡು ಅಳ್ತಾ ಇದ್ದೆ 1-2-3 ಸೀನ್ಸ್ ಅಲ್ಲ. ಸೊ ನನಗೆ ಅವರಿಬ್ಬರದ್ದು ಬಾಂಡಿಂಗ್ ರಿಲೇಟೆಡ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಓಕೆ, ನನಗಂತೂ ಮೂವಿ ಓಕೇಶ್ ಅಂತ ಅನಿಸ್ತು, ಬಟ್ ನಿಮ್ಗೆ ಹೆಂಗ್ ಅನಿಸ್ತು? ನನ್ನ ವ್ಯೂ ಹೇಳಬೇಕು ಅಂದ್ರೆ, ಆ ಮ್ಯಾನ್ ಅಂಡ್ ಈಸ್ ಪ್ಯೂರ್ ಎಮೋಷನ್ ಅಷ್ಟೇ, ಇನ್ನೇನು ಮೂವಿ ಇಲ್ಲ. ಆ ಪ್ಯೂರ್ ಎಮೋಷನ್ಸ್ ತೋರ್ಸಕ್ಕೆ ಅದ್ರ ಜೊತೆ ವೈಲೆನ್ಸು, ಸ್ವಲ್ಪ 18+ ಕಂಟೆಂಟ್ ಹಾಕಿ ಓವರ್ ಆಲ್ ಮೂವಿ ಮಾಡಿದ್ದಾರೆ. ನೀನು ಆಸ್ ಎ ಸ್ಟೋರಿ ನೋಡಕ್ ಹೋಗ್ತೀನಿ ಅಂದ್ರೆ ನೀನು ಡಿಸಪಾಯಿಂಟ್ ಆಗಿ ಆಚೆ ಬರ್ತೀಯಾ. ಆಸ್ ಎ ಓವರ್ ಆಲ್ ಮೂವಿ ನೋಡಕ್ ಹೋಗ್ತೀಯಾ ಅಂದ್ರೆ ನಿನ್ಗೆ ಇಷ್ಟ ಆಗ್ಬೋದು. ಆದ್ರೆ ನನ್ಗೆ ಇಷ್ಟ ಆಯ್ತು. ಓಕೆ ನನ್ಗೆ ಅಂದ್ರೆ ಓವರ್ ಆಲ್ ಕಾನ್ಸೆಪ್ಟ್ ವೈಸ್ ಇಷ್ಟ ಆಯ್ತು. ಆಸ್ ಎ ಮೇಕಿಂಗ್ ಓಕೆ ಅನಿಸ್ತು, ಬಟ್ ಕಾನ್ಸೆಪ್ಟ್ ಸಖತ್ತಾಗಿ ಅನಿಸ್ತು ನನಗೆ.
ಆ ಎಮೋಷನ್ ಯಾವ ತರ ತೋರಿಸಿದ್ದಾರೆ. ಲಾಸ್ಟ್ ಎಂಡಿಂಗ್ ನನಗೆ ಲಾಸ್ಟ್ ಎಂಡಿಂಗ್ ವರ್ಗು ಓಕೆ ಮೂವಿ ಅಂತಾನೆ ಇತ್ತು. ಆದ್ರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಇಷ್ಟ ಆಯ್ತಾ? ಕ್ಲೋಸಿಂಗ್ ಕೊಟ್ರಲ್ಲ ಅದು ಸಖತ್ತಾಗಿ ಇಷ್ಟ ಆಯ್ತು. ಆ ಟಿಕೆಟ್ ಕಾನ್ಸೆಪ್ಟೇ ಇರ್ಲಿಲ್ಲ, ಅವನ ಎಮೋಷನ್ ಯಾವ ತರ ಆಗುತ್ತೆ ಅನ್ನೋದನ್ನ ಲಾಸ್ಟ್ ಎಂಡಿಂಗ್ ತೋರಿಸಿದ್ರಲ್ಲ, ನಮ್ಗೆ ಇಷ್ಟ ಆಯ್ತು ಅದು. ಆಕ್ಚುಲಿ ಏನ್ ಗೊತ್ತಾ, ಅವ್ನ್ ಸ್ವಲ್ಪ ಈ ತರ ತಲೆ ಉಪಯೋಗಿಸ್ಬಿಟ್ಟು ನೋಡ್ತಾರಲ್ಲ, ಅವ್ರುಗಳಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಕಾನ್ಸೆಪ್ಟ್ ವೈಸ್ ಅದೇ ಮೂವಿ ತುಂಬಾ ಚೆನ್ನಾಗಿದೆ. ಅಂಡ್ ಯಶ್ನ ನೋಡೋದಕ್ಕಂತಾನೆ ಹೋಗ್ಬೇಕು. ಅಂಡ್ ನಯನ್ತಾರಾ ಅಂತೂ ನನಗೆ ವೆರಿ ಬ್ಯೂಟಿಫುಲ್, ಎಸ್ಪೆಷಲಿ ಆಲ್ ಲೇಡೀಸ್ ವೆರಿ ಬ್ಯೂಟಿಫುಲ್ಲಿ ಎಕ್ಸಿಕ್ಯೂಟೆಡ್. ಸೊ ಅದು ತುಂಬಾ ಇಷ್ಟ ಒಂದ್ ಆಯ್ತು. ಹೇಳ್ಬೇಕು ನನ್ನ ಕಡೆಯಿಂದ, ಆಸ್ ಎ ಸ್ಟೋರಿ ಆಗಿ ಸ್ಟೋರಿಗೋಸ್ಕರ ಮೂವಿ ನೋಡ್ತೀನಿ ಅಂದ್ರೆ ನೋಡ್ಬಿಡಿ. ಆಸ್ ಎ ಎಮೋಷನ್, ನಿಮ್ ಎಮೋಷನ್ ನೀವು ಅರ್ಥ ಮಾಡ್ಕೋತೀರಾ ಅಂದ್ರೆ ಆ ಮೂವಿ ನೋಡಿ. ಇಲ್ಲ ಇಷ್ಟ ಆಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಅಷ್ಟೇ. 2 ಡಿಫ್ರೆಂಟ್ ರಿವ್ಯೂಸ್ ಬಂದ್ಬಿಡ್ತು ನಿಮ್ಗೆ. ಅದೇ ನನ್ಗೆ ಸ್ಟೋರಿ ಬೇಡ, ಬಟ್ ಪ್ಯೂರ್ ಎಮೋಷನ್. ಸ್ಟೋರಿ ಬೇಡ ಸ್ಟೋರಿನೇ ಇಲ್ಲ ಅನ್ನೋದಲ್ಲ, ಸ್ಟೋರಿ ಇದೆ. ಆದ್ರೆ ಬೇಸ್ ಲೈನ್ ನೀವು ಸ್ಟೋರಿ ತಗೊಂಡ್ ಹೋಗ್ಬಾರ್ದು, ಬೇಸ್ ಲೈನ್ ಎಮೋಷನ್. ನೀವು ನಾರ್ಮಲ್ ಆಗಿ ಬೇರೆ ಮೂವಿ ನೋಡ್ಬೇಕು ಅಂದ್ರೆ ಸ್ಟೋರಿ ಮೇಲೆ ಎಮೋಷನ್ಸ್ ನೆಲ್ಲ ಬಿಲ್ಡ್ ಅಪ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಎಮೋಷನ್ ಇಟ್ಕೊಂಡು ಅದ್ರ ಮೇಲೆ ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಎಕ್ಸಾಕ್ಟ್ಲಿ, ಇದು ಪ್ರಾಪರ್ ಅಷ್ಟೇ. ಓವರ್ ಆಲ್ ಹೆಂಗ್ ಅನ್ಸ್ತು? ಓವರ್ ಆಲ್ ಕಾನ್ಸೆಪ್ಟ್ ವೈಸ್ ಗುಡ್. ನಾನು ಸೂಪರ್ ಹಿಟ್ ಮೂವಿ ಅಂತ ಹೇಳಲ್ಲ, ಒಟ್ನಲ್ಲಿ ಚೆನ್ನಾಗಿದೆ ಮೂವಿ, ನೋಡ್ಬೋದು. ನಿಮ್ ಎಮೋಷನ್ ನಿಮ್ಗೆ ಯಾವ ತರ ಇದೆ ಅಂತ ನೀವು ಅರ್ಥ ಮಾಡ್ಕೊಬೇಕು ಅಂದ್ರೆ ಮೂವಿ ನೋಡ್ಬೇಕು. ಕರೆಕ್ಟ್. ಓಕೆ ಗೈಸ್, ಲೇಟ್ ಆಗ್ಬಿಡ್ತು ಫುಲ್, ಅದಕ್ಕೆ ಇಲ್ಲೇನಾದ್ರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡಿದೀವಿ. ಟ್ಯಾಕೋ ಬೆಲ್ ಅಲ್ಲಿ ಟ್ಯಾಕೋಸ್ ತಿನ್ಕೊಂಡು ಹೋಗೋಣ ಅಂತ ಟ್ಯಾಕೋಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದೀವಿ. ಅಂಡ್ ಕೋಲ್ಡ್ ಕಾಫಿ. ನನ್ಗಂತೂ ಓವರ್ ಆಲ್ ಆಗಿ ನಯನ್ತಾರಾ ತಲೆಯಲ್ಲಿ ಎಷ್ಟು ಫಿಕ್ಸ್ಡ್ ಆಗಿ ಕುತ್ಕೊಂಡ್ ಬಿಟ್ಟಿದ್ದಾಳೆ ಅಂದ್ರೆ, ಲಿಟ್ರಲಿ ಅವಳದು ಒಂದೊಂದು ಡೈಲಾಗ್ ಡೆಲಿವರಿ ಎಲ್ಲ ನಯನ್ತಾರದ್ದು ಸಕ್ಕತ್ತಾಗಿದೆ. ಅವ್ರಿಬ್ರು ಬಾಂಡಿಂಗ್ ಎಲ್ಲ, ಏನಾದ್ರು ಡೈಲಾಗು ಒಂದ್ ಡೈಲಾಗಿಗೆ ಇವ್ರಿಗಂತೂ ಫುಲ್ ಗೂಸ್ ಬಂಪ್ಸ್ ಬಂದ್ಬಿಡ್ತು. ನನಗೆ ತೋರಿಸ್ತಾ ಇದಾರೆ ಕರೆದ್ಬಿಟ್ಟು, ಇಲ್ಲೋಡ ಗೂಸ್ ಬಂಪ್ಸ್ ಬಂದಿದೆ ಅಂತ. ಅವ್ಳು ಹೇಳ್ತಾಳೆ ಗೊತ್ತಾ, ನನ್ಗೆ ನಿನ್ಗೋಸ್ಕರ ನಾನು 1000 ಸತಿ ಸತ್ತಿದ್ದೀನಿ, ನನ್ಗೋಸ್ಕರ ನೀನ್ ಒಂದ್ಸಲ ಬದುಕು ಅಂತ. ನನ್ಗೆ ಅವಾಗ ಫುಲ್ಲು ಎದ್ಬಿಟ್ಟಿತ್ತು. ನನ್ಗೆ ಅವಾಗ್ಲೇ ಇಷ್ಟ ಆಗಿತ್ತು ಫುಲ್ ಮೂವಿ. ಅಲ್ಲಿವರೆಗೂ ಹಿಂಗೆ ಕೂತಿದ್ದೆ ಫಸ್ಟ್ ಹಾಫ್ ಅಲ್ಲಿ. ಅವಾಗಂತ ಸಖತ್ತಾಗಿತ್ತು. ಸೆಕೆಂಡ್ ಹಾಫ್ ಅಲ್ಲಿ ಅಲ್ವಾ ಬರೋದು ಫಸ್ಟ್ ಹಾಫ್ ಎಂಡಿಂಗ್ ಅಲ್ಲಿ ಇಂಟರ್ವಲ್. ಫಸ್ಟ್ ಹಾಫ್ ಎಂಡಿಂಗ್ ಅಲ್ಲಿ ಬರೋದು ಸಖತ್. ಅದು ನಯನ್ತಾರದಂತೂ ಮಸ್ತ್ ಅಲ್ಲ. ನಿಮ್ಗೆ ಯಾರು ತುಂಬಾ ಇಷ್ಟ ಆಯ್ತು ಕ್ಯಾರೆಕ್ಟರ್? ಯಾವ ಕ್ಯಾರೆಕ್ಟರ್? ರಾಯನೇ ಅಲ್ಲಿ ಮೇನ್, ಅವ್ನ ಇಟ್ಕೊಂಡೆ ತಾನೆ. ಬಟ್ ರಾಯನ ಬಿಟ್ಟು ನಯನ್ತಾರಾನೆ ನೆಕ್ಸ್ಟ್. ನಯನ್ತಾರಾನೇ ಇಷ್ಟ ಆಯ್ತು. ಇನ್ ಬೇರೆಯವ್ರದೆಲ್ಲ ನಾರ್ಮಲ್, ಅದು ಸುಮ್ ಬರ್ತಾರೆ ಹೋಗ್ತಾರೆ ಅಷ್ಟೇ, ಅಲ್ಲಿ ಏನು ಇಲ್ವಲ್ಲ ಅವ್ರದೆಲ್ಲ. ಇವಳ್ದೇ ಮೇನ್ ಇರೋದು, ಇವಳಿಗೋಸ್ಕರನೇ ಅವ್ನ್ ರಾಯ ಎಮೋಷನ್ಸ್ ಕ್ಯಾರಿ ಮಾಡಿರೋದೇ ಅವಳಿಗೋಸ್ಕರ ಫುಲ್. ಅದು ಹೆಂಗಿ ನೀನ್ KGF ಅಲ್ಲಿ ತಗೊಂಡ್ರೆ ಅವ್ರ ಅಮ್ಮನ್ಗೋಸ್ಕರ ನಾನು ಫುಲ್ ಬಿಡಿ ನಮ್ಮ ಆಡಿಯನ್ಸ್ ಫುಲ್ ಅದೇ ತರ ಅಮ್ಮನ್ಗೋಸ್ಕರ ಫುಲ್ ಕ್ಯಾರಿ ಮಾಡ್ತಾನೋ ಅದೇ ತರ ಇಲ್ಲ, ಅವ್ರ ಅಮ್ಮ ಫುಲ್ ಇರಲ್ಲ ಮೂವಿಲಿ. ಇಲ್ಲೂ ಅಷ್ಟೇ ಗೈಸ್. ಇದಾಗಿತ್ತು ನಮ್ಮ ಟಾಕ್ಸಿಕ್ ಮೂವಿ ಕತೆ. ನೀವು ಯಾರಾದ್ರೂ ನೋಡಿದ್ರಾ ಅಥವಾ ಇನ್ನು ನೋಡಿಲ್ವಾ, ನೋಡಕ್ ಹೋಗ್ತಾ ಇದ್ದೀರಾ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್ ಅಂಡ್ ಲವ್ ಯು ಆಲ್.